ಮಹಾಭಾರತದ ಪ್ರಕಾರ ಪಿತಾಮಹ ಭೀಷ್ಮರು ಯುದ್ಧದ ಕೊನೆಯಲ್ಲಿ ಶರಶಯ್ಯೆಯ ಮೇಲೆ ಮಲಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಕಾಯುತ್ತಿದ್ದ ಮಂಗಳಕರ ಸಮಯ ಯಾವುದು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಉತ್ತರಾಯಣ. ಭೀಷ್ಮರಿಗೆ ಸ್ವಚ್ಛಂದವಾಗಿ ಮರಣವನ್ನು ಆರಿಸಿಕೊಳ್ಳುವ ವರವಿತ್ತು, ಇಚ್ಛಾಮರಣ. ಅವರು ಯುದ್ಧದ ನಂತರ ಬಾಣಗಳ ಹಾಸಿಗೆಯ ಮೇಲೆ ಮಲಗಿ ಭೂಮಿಯಿಂದ ಸೂರ್ಯನು ಉತ್ತರ ದಿಕ್ಕಿಗೆ ಚಲಿಸುವ ಮಂಗಳಕರ ಸಮಯವಾದ ಉತ್ತರಾಯಣಕ್ಕಾಗಿ ಕಾಯುತ್ತಿದ್ದರು. ಹಿಂದೂ ನಂಬಿಕೆಯ ಪ್ರಕಾರ ಉತ್ತರಾಯಣದಲ್ಲಿ ಪ್ರಾಣತ್ಯಾಗ ಮಾಡಿದರೆ ಮೋಕ್ಷ ಲಭಿಸುತ್ತದೆ. ಭೀಷ್ಮರು ಈ ಸಮಯ ಬಂದ ನಂತರವೇ ತಮ್ಮ ಪ್ರಾಣವನ್ನು ಬಿಟ್ಟರು. ದಕ್ಷಿಣದಲ್ಲಿರುವ ತ್ರಿಕಾಲ ಜ್ಞಾನಕ್ಕೆ ಹೆಸರುವಾಸಿಯಾದ ಮತ್ತು ರಾಮಾಯಣದಲ್ಲಿ ರಾಮನಿಗೆ ಸೀತೆಯು ರಾವಣನಿಂದ ಅಪಹರಿಸಲ್ಪಟ್ಟಾಗ ಸಹಾಯ ಮಾಡಿದ ಏಕೈಕ ಋಷಿ ಯಾರು? ಋಷಿ ಅಗಸ್ತ್ಯನು ಹಿಂದೂ ಪುರಾಣದಲ್ಲಿ ಅತ್ಯಂತ ಪ್ರಮುಖನಾಗಿದ್ದಾನೆ. ವಿಶೇಷವಾಗಿ ಅವನು ದಕ್ಷಿಣಕ್ಕೆ ವಲಸೆ ಹೋಗಲು ಆದೇಶಿಸಿದ್ದವನು ಎಂದು ಹೇಳಲಾಗುತ್ತದೆ. ದಂಡಕಾರಣ್ಯದಲ್ಲಿ ವನವಾಸದಲ್ಲಿದ್ದಾಗ ರಾಮನು ಅಗಸ್ತ್ಯನ ಆಶ್ರಮಕ್ಕೆ ಭೇಟಿ ನೀಡುತ್ತಾನೆ. ಸೀತೆಯ ಅಪಹರಣದ ನಂತರ ಅಗಸ್ತ್ಯನು ರಾಮನಿಗೆ ಸಾಂತ್ವನ ನೀಡುತ್ತಾನೆ ಮತ್ತು ರಾವಣನನ್ನು ಜಯಿಸಲು ಆದಿತ್ಯ ಹೃದಯಮೆಂಬ ಸೂರ್ಯ ಸ್ತೋತ್ರವನ್ನು ಉಪದೇಶಿಸಿದನು ಎಂದು ಉಲ್ಲೇಖಿಸಲಾಗಿದೆ. ಸ್ಕಂದ ಪುರಾಣದ ಪ್ರಕಾರ ಆದಿದೇವ ಶಿವನು ಪಾರ್ವತಿಯನ್ನು ವಿವಾಹವಾಗುವ ಮೊದಲು ಕಠಿಣ ತಪಸ್ಸು ಮಾಡುತ್ತಿರುವಾಗ ಅದನ್ನು ಭಂಗ ಮಾಡಲು ಬಂದ ಕಾಮದೇವನನ್ನು ಸುಟ್ಟು ಹಾಕಿದ ಪವಿತ್ರ ಸ್ಥಳ ಯಾವುದು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಹಿಮಾಲಯದ ಗೋಕರ್ಣ ಕ್ಷೇತ್ರ. ಪುರಾಣಗಳಲ್ಲಿ ಸಾಮಾನ್ಯವಾಗಿ ಶಿವನು ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿದ್ದನೆಂದು ಉಲ್ಲೇಖಿಸಲಾಗಿದೆ. ಆದರೆ ಸ್ಕಂದ ಪುರಾಣವು ಆ ಸ್ಥಳವನ್ನು ಹೆಚ್ಚು ನಿರ್ದಿಷ್ಟವಾಗಿ ಹಿಮಾಲಯದ ಗೋಕರ್ಣ ಕ್ಷೇತ್ರ, ಆಧುನಿಕ ಉತ್ತರಾಖಂಡದ ಪ್ರದೇಶದಲ್ಲಿ ಎಂದು ವಿವರಿಸುತ್ತದೆ. ಅಲ್ಲಿ ಶಿವನು ತಪಸ್ಸಿನಲ್ಲಿ ನಿರತನಾಗಿರುವಾಗ ಇಂದ್ರನ ಪ್ರೇರಣೆಯ ಮೇರೆಗೆ ಬಂದ ಕಾಮದೇವನು ತನ್ನ ಬಾಣವನ್ನು ಹೂಡಲು ಪ್ರಯತ್ನಿಸಿದಾಗ ಶಿವನು ತನ್ನ ಮೂರನೇ ಕಣ್ಣಿನಿಂದ ಅವನನ್ನು ಭಸ್ಮ ಮಾಡಿದನು. ಈ ಘಟನೆ ನಡೆದ ಸ್ಥಳವನ್ನು ಕಾಮದಹನ ಪರ್ವತ ಎಂದು ಕರೆಯಲಾಗುತ್ತದೆ. ರಾಮಾಯಣದಲ್ಲಿ ಸಮುದ್ರದ ಕೆಳಗೆ ಇರುವ ಲೋಕವಾದ ಪಾತಾಳವನ್ನು ಆಳುತ್ತಿದ್ದ ಮತ್ತು ಹನುಮಂತನನ್ನು ಸೆರೆಹಿಡಿದ ರಾವಣನ ಸಂಬಂಧಿ ಯಾರು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಮೈರಾವಣ. ಈ ಕಥೆಯು ವಾಲ್ಮೀಕಿ ರಾಮಾಯಣದಲ್ಲಿ ಕಂಡುಬರುವುದಿಲ್ಲ, ಆದರೆ ಇದು ರಾಮಾಯಣದ ಪ್ರಾದೇಶಿಕ ಆವೃತ್ತಿಗಳು, ವಿಶೇಷವಾಗಿ ಕೃತ್ತಿವಾಸ ರಾಮಾಯಣ ಮತ್ತು ತೆಲುಗು ರಂಗನಾಥ ರಾಮಾಯಣದಲ್ಲಿ ಜನಪ್ರಿಯವಾಗಿದೆ. ರಾವಣನ ಸಹೋದರನಾದ ಮೈರಾವಣನು ಮಾಯಾವಿ ಶಕ್ತಿಗಳನ್ನು ಹೊಂದಿದ್ದು ರಾಮ ಮತ್ತು ಲಕ್ಷ್ಮಣರನ್ನು ಮೋಸದಿಂದ ಪಾತಾಳಕ್ಕೆ ಕರೆದುಕೊಂಡು ಹೋಗಿ ಬಲಿಕೊಡಲು ಪ್ರಯತ್ನಿಸುತ್ತಾನೆ. ಅವರನ್ನು ಬಿಡಿಸಲು ಹನುಮಂತನು ಪಾತಾಳವನ್ನು ಪ್ರವೇಶಿಸಿ ಮೈರಾವಣನನ್ನು ವಧಿಸುತ್ತಾನೆ.